ಇತ್ತೀಚೆಗೆ ನಟ ಧನಂಜಯ್ ಅವರ ಆಹಾರ ಕ್ರಮ ಚರ್ಚೆಗೆ ಕಾರಣ ಆಗಿದ್ದು ಗೊತ್ತೇ ಇದೆ. ಲಿಂಗಾಯತ್ ಸಮುದಾಯಕ್ಕೆ ಸೇರಿ ನಾನ್ ವೆಜ್ ತಿಂದಿದ್ದು ಎಷ್ಟು ಸರಿ ಎಂಬ ಪ್ರಶ್ನೆಯನ್ನ ಅನೇಕರು ಕೇಳ್ತಾ ಇದ್ರು. ಆದ್ರೆ ಧನಂಜಯ್ ಇದಕ್ಕೆ ಹೆಚ್ಚು ತಲೆ ಕೆಡಿಸಿಕೊಂಡಿಲ್ಲ. ತಮ್ಮನ್ನ ತಾವು ಸಮರ್ಥಿಸಿಕೊಂಡಿದ್ದು ಇದೀಗ ನಟ ವಿಷ್ಣುವರ್ಧನ್ಗೆ ನಾನ್ ವೆಜ್ ಊಟದ ಪದ್ಧತಿಯ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಹಾಗಾದ್ರೆ ವಿಷ್ಣುದಾದ ನಾನ್ ವೆಜ್ ಪ್ರಿಯ? ಇದೇ ಈ ಹೊತ್ತಿನ ಸಿನಿ ಮಸಾಲ. ನಟ ವಿಷ್ಣುವರ್ಧನ್ಗೆ ನಾನ್ ವೆಜ್ ಅಂದ್ರೆ ಇಷ್ಟ. ಬ್ರಾಹ್ಮಣ ಕುಟುಂಬದವರಾದ್ರೂ ಕೂಡ ಆಹಾರ ಪದ್ಧತಿಯನ್ನ ತಮ್ಮಿಷ್ಟದಂತೆ ಈ ವಿಚಾರವನ್ನ ಅನೇಕರು ವಿವರಿಸಿದ್ದು ಇದೇ. ಹಿರಿಯ ನಿರ್ದೇಶಕ HR ಭಾರ್ಗವ್ ಮತ್ತು ರಾಜೇಂದ್ರ ಸಿಂಗ್ ಬಾಬು ಈ ಬಗ್ಗೆ ಮಾತನಾಡಿದ್ರು. ವಿಷ್ಣುಗೆ ಅಭ್ಯಾಸ ಹೇಗೆ ಆರಂಭ ಆಯಿತು, ಇದನ್ನ ಕಲಿಸಿದ್ದು ಯಾರು ಎಂಬ ಪ್ರಶ್ನೆಗೆ ಉತ್ತರ ನೀಡುವ ಕೆಲಸವನ್ನ ಮಾಡಿದ್ರಂತೆ. ವಿಷ್ಣುವರ್ಧನ್ ಹಾಗೂ ರಾಜೇಂದ್ರ ಸಿಂಗ್ ಬಾಬು ಸಣ್ಣ ವಯಸ್ಸಿನಿಂದಲೂ ಕೂಡ ಮಿತ್ರರು. ರಾಜೇಂದ್ರ ಅವರ ಮನೆಗೆ ವಿಷ್ಣು ಹೋಗ್ತಾ ಇದ್ರು ಮತ್ತು ಅಲ್ಲಿ ಊಟವನ್ನ ಮಾಡ್ತಾ ಇದ್ರು. ಆಗ ರಾಜೇಂದ್ರ ಅವರ ಮನೆಯಲ್ಲಿ ಮಾಡ್ತಾ ಇದ್ದಂತ ಮಾಂಸಾಹಾರದ ಊಟದ ರುಚಿಯನ್ನ ವಿಷ್ಣು ಅವರು ಸವಿತಾ ಇದ್ರಂತೆ. ಹಾಗೆ ಅವರಿಗೆ ಮಾಂಸಾಹಾರ ಸೇವನೆ ಅಭ್ಯಾಸ ಆಗಿದೆ. ಇದನ್ನ ಅವರಿಗೆ ಯಾರೂ ಕಲಿಸಿರ್ಲಿಲ್ಲ. ಭಾರತೀಯವರನ್ನ ವಿವಾಹ ಆದ ಬಳಿಕ ಮನೆಯಲ್ಲಿ ನಾನ್ ವೆಜ್ ಅಡುಗೆ ಮಾಡ್ತಾ ಇದ್ರಂತೆ. ಹೀಗಾಗಿ ವಿಷ್ಣುವರ್ಧನ್ ಅವರು ಚಿಕ್ಕವರಿಂದಲೂ ಕೂಡ ನಾನ್ ವೆಜ್ ಪ್ರಿಯರಾಗಿದ್ರು. ಒಟ್ಟಾರೆ ಜಾತಿ ಧರ್ಮ ಆಧಾರದ ಮೇಲೆ ವೆಜ್ ಹಾಗೂ ನಾನ್ ವೆಜ್ ತಿಂತಾರೆ ಅಂತ ಮಾಡ್ಕೊಂಡಿದ್ದಲ್ಲ. ತಿನ್ನೋ ಆಹಾರಕ್ಕೆ ಸ್ವಾತಂತ್ರ್ಯ ಇಲ್ಲವಾ ಎಂಬಂತಹ ಮಾತುಗಳು ಈಗ ಚರ್ಚೆ ಆಗ್ತಾ ಇರುವಂತದ್ದು. ಇದಾಗಿತ್ತು ಈ ಹೊತ್ತಿನ ಸಿನಿ ಮಸಾಲ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ BB ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.